guys, welcome back to my YouTube channel. Welcome to one more vlog. ಸೊ ಯಾರ್ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಕ್ಯಾಶುಯಲ್ ವ್ಲಾಗ್, ಏನು ಡಿಫ್ರೆಂಟ್ ಆಗಿ ಏನೂ ಇಲ್ಲ. ಡೈಲಿ ಏನೇನಾಗುತ್ತೆ ಅನ್ನೋದನ್ನೇ ವ್ಲಾಗ್ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ ಆಗಿ ಈ ವ್ಲಾಗಲ್ಲಿ ನಾನು ಏನು ಮಾಡ್ಬೋದು ಅಂದರೆ, ಒಂದು ರೂಮ್ದು ಕ್ಲೀನಿಂಗ್ ಇದೆ, ಸ್ಯಾರಿ ಎಲ್ಲ ಇಟ್ಟಿರೋ ರೂಮ್ದು. ಮತ್ತು ತೇಜು ಅಲ್ಲಿ ಮನೆ ಖಾಲಿ ಮಾಡ್ಕೊಂಬಂದಿಲ್ಲಲ್ವ ಬ್ಯಾಂಗ್ಳೂರಿಂದ, ಅದೆಲ್ಲನೂ ಆ ರೂಮಲ್ಲಿ ಡಂಪ್ ಮಾಡಿದ್ದೀವಿ. ಅದನ್ನೆಲ್ಲ ಎಷ್ಟಾಗುತ್ತೋ ಅಷ್ಟು ಸ್ವಲ್ಪ ಆರ್ಗನೈಸ್ ಮಾಡೋಣ ಅಂತ. ಅದಾದಮೇಲೆ ನಾನು ಹೇಳಿದ್ನಲ್ಲ, ನನ್ನ ಮಗಳು ನಾಮಕರಣ ಮಾಡಬೇಕು ಅಂತ ಅನ್ಕೊತಾ ಇದ್ದೀವಿ ಅಂತ. ಅದಕ್ಕೆ ಸ್ಯಾರಿದು ಬ್ಲೌಸ್ ಸ್ಟಿಚಿಂಗ್ ಕೊಡಬೇಕು. ಮತ್ತು ಅವಳಿಗೆ ನೋಡ್ತಾ ಇದ್ದೀನಿ ತೊಗೊಂಬಂದ್ಬಿಡೋಣ ಅಥವಾ ಸ್ಟಿಚ್ ಮಾಡಿಸೋದಾ ಅಂತ ಅಂದ್ಬಿಟ್ಟು. ಈ ಏಜಲ್ಲಿ ಅವಳಿಗೆ ಸ್ಟಿಚ್ ಮಾಡಿಸಿದ್ರೆ ವೇಸ್ಟು ಅಂತ ನನ್ನ ಒಪಿನಿಯನ್ನು. ರೆಡಿ ಇದ್ರೇ ತೊಗೊಬರೋದು ಬೆಸ್ಟು ಅಂತ. ಬಟ್ ನನಗೆ ಪರ್ಟಿಕ್ಯುಲರ್ ಕಲರಲ್ಲಿ ಬೇಕು, ಅದಕ್ಕೋಸ್ಕರ ಹುಡುಕ್ತಾ ಇದ್ದೀನಿ. ಸಿಕ್ಕರೆ ಸ್ಟಿಚಿಂಗ್ ಹಾಕಲ್ಲ, ಇಲ್ಲ ಅಂತ ಅಂದರೆ ಸ್ಟಿಚಿಂಗ್ ಹಾಕ್ತೀನಿ. ಅದು ಒಂದಿದೆ. ಈಗ ಹುಡುಕ್ತೀನಿ, ನನ್ನ ಹತ್ರ ಮೆಟೀರಿಯಲ್ಸ್ ಇತ್ತು ಒಂದು ಸ್ವಲ್ಪ, ನನ್ನ ಮದುವೆ ಟೈಮಲ್ಲಿ ಕಲೆಕ್ಟ್ ಮಾಡ್ಕೊಂಡಿದ್ದು. ಆ ಮೆಟೀರಿಯಲ್ಸ್ನೆಲ್ಲ ನಾವು ಹುಡುಕ್ತೀನಿ. ನಾನು ಅಂದ್ಕೊಂಡಿರೋ ಕಲರಲ್ಲೇ ಇದ್ರೇ ಅದನ್ನು ಸ್ಟಿಚಿಂಗ್ ಹಾಕ್ತೀನಿ. ಇಲ್ಲ ಅಂತ ಅಂದರೆ ಫಸ್ಟ್ ಕ್ರೈಯಲ್ಲಿ ಮೊನ್ನೆ ಹೋಗಿದ್ದಾಗ ನೋಡಿದೆ, ಏನಂತ ಕಲೆಕ್ಷನ್ ಏನು ಇರಲಿಲ್ಲ. ಅಂದರೆ ಇತ್ತು, ಅದೆಲ್ಲ ಫ್ಯಾನ್ಸಿ ವೇರು. ನನಗೆ ಎತ್ನಿಕ್ ವೇರಲ್ಲಿ ಯಾವುದು ನಾನು ಅಂದ್ಕೊಂಡಿರೋ ಕಲರಲ್ಲಿ ಅಷ್ಟು ಪ್ರಾಪರಾಗಿ ಇರಲಿಲ್ಲ. ಸೊ ನಾರ್ಮಲ್ ಅಂಗಡಿಸಲ್ಲೂ ನೋಡ್ತೀನಿ ಕ್ಯಾಶುಯಲ್ ಆಗಿ. ಅಟ್ಲೀಸ್ಟ್ 1 ಇಯರ್ ಆಗಿದ್ರೂ ಸಿಗೋದು ಅವಳಿಗೆ ನನಗೆ. ಬಟ್ 5 months ಬೇಬಿ ಅಲ್ವಾ, ಅದರಿಂದ ನನಗೆ ಅವಳು ಒಂದು ಸ್ವಲ್ಪ ಬಟ್ಟೆ ಹುಡ್ಕೋದು ಕಷ್ಟ ಆಗ್ತಾ ಇದೆ. ಅದು ಪರ್ಟಿಕ್ಯುಲರಾಗಿ ಇಂಥದ್ದೇ ಬೇಕು ಅಂದಾಗ ಮಾತ್ರ. ಇಲ್ಲ ನಾನು ಸುಮ್ಮನೆ ಬಟ್ಟೆ ತೊಗೊಳಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ಸಿಗುತ್ತೆ. ಮೊನ್ನೆ ವ್ಲಾಗಲ್ಲಿ ತೋರಿಸಿದ್ನಲ್ಲ, ವಿಶಾಲ್ ಮಾರ್ಟ್ಗೆ ಸ್ವಲ್ಪ ಮನೆಗೆ ಏನೋ ಇದು ಮಾಪ್ ಅದೆಲ್ಲ ಬೇಕಿತ್ತು. ಅದಕ್ಕೆ ತೊಗೊಳ್ಳೋಣ ಅಂತ ಹೋಗಿದ್ದಾಗ ಮಕ್ಕಳು ಬಟ್ಟೆ ಕಲೆಕ್ಷನ್ ನೋಡ್ತಾ ಇದ್ದೆ. ಗರ್ಲ್ಸ್ದು ಕಲೆಕ್ಷನ್ ಎಲ್ಲ ಚೆನ್ನಾಗಿತ್ತು. ಅಲ್ಲೊಂದು ವಿಸಿಟ್ ಹಾಕಬೇಕು, ನೋಡೋಣ, ಕೇಳ್ತೀನಿ, ಕರ್ಕೊಂಡೋದ್ರೆ ಅಲ್ಲೂ ಹೋಗಿ ಬರ್ತೀನಿ. ಇಲ್ಲ ಅಂತ ಅಂದರೆ ಇಲ್ಲ. ಇದೆಲ್ಲ ಬಿಟ್ಟರೆ ಇನ್ನೇನು 2 ದಿನದಲ್ಲಿ ಯುಗಾದಿ ಹಬ್ಬ ಇದೆ. ಈ ವ್ಲಾಗ್ ಯುಗಾದಿಗೆ ಮೊದಲು ಹೋಗುತ್ತಾ ಆದಮೇಲೆ ಹೋಗುತ್ತಾ ಗೊತ್ತಿಲ್ಲ. ಯಾವಾಗ ಎಡಿಟ್ ಆದರೆ ಯಾವಾಗ ಅಪ್ಲೋಡ್ ಮಾಡ್ತೀನಿ. ಈ ನಡುವೆ ಒಂದು ಸ್ವಲ್ಪ ಕಷ್ಟ ಆಗ್ತಿದೆ ವೀಡಿಯೋ ಮಾಡಿ ಎಡಿಟ್ ಮಾಡೋದು. ಅದಕ್ಕೇ ವೀಡಿಯೋಸು 2 ವೀಕ್ಸಲ್ಲಿ ವೀಡಿಯೋಸು ಹಾಕಿರಲಿಲ್ಲ. ಇವತ್ತು ಮಾರ್ನಿಂಗ್ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ, ನಾವು ಮುಂದೆಯವರದೆಲ್ಲ ಮಾಡಿದ್ದು ಅದನ್ನು. ಸೊ ನೋಡ್ತೀನಿ. ಆದರೆ ಇದನ್ನು ಹಂಗೇನೆ ಯುಗಾದಿಗೆ ಮುಂಚೆನೇ ಆದಷ್ಟು ಪೋಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇವತ್ತು ನನ್ನ ಬಕೆಟ್ ಅಂದರೆ ನನ್ನ ಟು ಡೂ ಲಿಸ್ಟಲ್ಲಿರೋದು ಬಂದು, ಒಂದು ನಾನು ಸ್ಯಾರಿ ಸ್ಟಿಚಿಂಗ್ ಕೊಡಬೇಕು. ನನ್ನ ಸ್ಯಾರಿ ಜೊತೆಗೆ ಅಮ್ಮನ್ನ ಕೇಳಿ, ಅಮ್ಮಂದು ತೇಜುನ ಕೇಳಬೇಕು, ಅವಳು ಸ್ಯಾರಿ ಹಾಕೋತಾಳೆ ಏನು ಅಂತ. ಅದು ಸ್ಯಾರಿ ಹಾಕೋತೀನಿ ಅಂದರೆ ಅದು ಅವಳದು ಯಾವುದು ಅಂತ ಕೇಳಿ ಸ್ಟಿಚಿಂಗಿಗೆ ಕೊಡಬೇಕು. ಇದೆಲ್ಲ ಆದಮೇಲೆ ವಿಶಾಲ್ ಮಾರ್ಟ್ಗೆ ಒಂದು ವಿಸಿಟ್ ಹಾಕಿ ಬರಬೇಕು. ಅದಾದಮೇಲೆ ನನ್ನ ಮಗಳಿಗೆ ಟ್ರೆಡಿಷ್ನಲ್ ವೇರಲ್ಲಿ ಲೋಕಲ್ ಸ್ಟೋರ್ಸಲ್ಲಿ ಏನಾದರೂ ಸಿಗುತ್ತಾ ಅಂತ ನೋಡಬೇಕು. ಸಿಕ್ಕಿಲ್ಲ ಅಂತ ಅಂದರೆ ಅವಳಿಗೂ ಈಗಲೇ ಸ್ಟಿಚಿಂಗ್ ಹಾಕೋದು ಬೆಸ್ಟು. ಅದಾದಮೇಲೆ ನನ್ನ ಮಗಳಿಗೆ ಯುಗಾದಿಗೆ ಹೊಸ ಬಟ್ಟೆ ತೊಗೋಬೇಕು. ಆದರೆ ನಾನು ತೊಗೋಬೇಕು. ನಾನು ಇಷ್ಟೇ ಅಂದ್ಕೊಂಡಿದ್ದೆ, ಇರೋ ಸ್ಯಾರೀಸಲ್ಲೇ ಯಾವುದಾದ್ರೂ ಬ್ಲೌಸ್ ಹೊಲಿಸ್ಕೊಂಡು ಉಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ನನಗೆ ಸ್ವಲ್ಪ ಫೀಡಿಂಗ್ ಡ್ರೆಸ್ಸಸ್ ಎಲ್ಲ ಬೇಕು. ಸೊ ಯುಗಾದಿಗೆ ಅದನ್ನೇ ತೊಗೊಳ್ಳೋಣ ಅಂತ ಅನ್ಕೋತಾ ಇದ್ದೀನಿ. ಅದು ಬಿಟ್ಟರೆ ಸದ್ಯಕ್ಕೆ ಇವಾಗಿರೋದು ಅಷ್ಟೇ. ಆ ರೂಮ್ ಸ್ವಲ್ಪ ಕ್ಲೀನ್ ಮಾಡಬೇಕು. ಜಾಸ್ತಿನೇ ಗಲೀಜಾಗಿದೆ, ಜಾಸ್ತಿನೇ ಮೆಸ್ ಆಗಿದೆ ಅದು ಎಲ್ಲ. ನಾವು ರೀಸೆಂಟಾಗಿ ಓಡಾಡ್ತಾ ಇದ್ದು ಬಟ್ಟೆ ಅದೆಲ್ಲ ಎತ್ಕೊಳಕ್ಕೆ ಹೋಗಿ ಮೇಲೆ ಕೆಳಗೆಲ್ಲ ಆಗಿದೆ. ಅದನ್ನು ಸ್ವಲ್ಪ ಕ್ಲೀನ್ ಮಾಡಬೇಕು. ಮನೆಯನ್ನೆಲ್ಲನೂ ಅಮ್ಮ ಅವರೆಲ್ಲ ನಿನ್ನೆ ಎಲ್ಲ ಧೂಳೆಲ್ಲ ಉದುರಿಸ್ತಾ ಇದ್ರು. ಅದನ್ನು ವಿಡಿಯೋ ಮಾಡ್ಕೊಂಡಿದ್ದೀನಿ, ಅದ್ರ ಕ್ಲಿಪ್ಪಿಂಗ್ ಇದಾದಮೇಲೆ ಆ್ಯಡ್ ಮಾಡ್ತೀನಿ. ಅಮ್ಮ ಅಪ್ಪ ಇಬ್ರು ಯುಗಾದಿ ಪ್ಲಸ್ ನಾಮಕರಣ ಇತ್ತಲ್ವ, ಅದಕ್ಕೆ ಎಲ್ಲ ಧೂಳೆಲ್ಲ ಉದುರಿಸ್ಕೊಂಡು ಕ್ಲೀನ್ ಮಾಡ್ತಾಯಿದ್ರು. ಅರ್ಧ ಆಗಿದೆ, ಇನ್ನೂ ಟೈಮ್ ಇದೆ, ಆಲ್ಮೋಸ್ಟ್ 1 week ಟೈಮ್ ಇದೆ. ಬಟ್ ಬೇಗ ಮಾಡ್ಕೊತಾ ಇದೀವಿ ಅಷ್ಟೇನೆ. ದಿನ ಸ್ವಲ್ಪ ಒಂದೇ ದಿನ ಮಾಡೋಕ್ಕಾಗಲ್ಲ ಯಾರಿಗೂ. ಅದಕ್ಕೋಸ್ಕರ ಟೈಮ್ ಇದ್ದಾಗ ಮಾಡ್ಕೊತಾ ಇದೀವಿ. ಈಗ ನನ್ನ ಮಗಳು ಮಲಗಿದ್ದಾಳೆ, ನನಗೆ ಟೈಮ್ ಆಯಿತು. ಅದಕ್ಕೆ ಆ ರೂಮ್ನ ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಅಂದ್ಬಿಟ್ಟು ಹಂಗೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಆ ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ. ಅಪ್ಪ ಅಮ್ಮ ಇಬ್ಬರು ಡಸ್ಟಿಂಗ್ ಮಾಡ್ತಾ ಇದ್ದಿದ್ದು. ಅದಾದಮೇಲೆ ನೆಕ್ಸ್ಟ್ ವೀಡಿಯೋಸ್ ಎಲ್ಲ ನೋಡೋಣ, ಕಂಟಿನ್ಯೂ ಮಾಡಿ. ಸೊ ಹೇಳಿದ್ನಲ್ಲ ಆಗ್ಲೇ, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್. ನಮ್ಮ ಅಪ್ಪ ಯೂಶಲಿ ಕ್ಲೀನೇ ಮಾಡಲ್ಲ. ಯುಗಾದಿ ಹಬ್ಬ ಅನ್ನೋದಕ್ಕೂ ಕ್ಲೀನ್ ಮಾಡ್ತಿಲ್ಲ ಗೈಸ್. ಇದು ಮೊಮ್ಮಗಳು ನಾಮಕರಣ ಅಂದಿದ್ದಕ್ಕೆ ಕ್ಲೀನ್ ಮಾಡ್ತವ್ರೆ ನೋಡಿ, ಏನು ಇಂಟ್ರೆಸ್ಟಾಗಿ ಎಲ್ಲ ಕ್ಲೀನ್ ಮಾಡ್ತವ್ರೆ. ಇನ್ನು ಈ ಕಡೆ ಬಂದರೆ ನಮ್ಮಮ್ಮ ಫುಲ್ಲು ವಿಂಡೋಸ್ನೆಲ್ಲ ಒರೆಸಿ ತೊಳೆದು ಶೈನಿಂಗ್ ತರಿಸ್ತಾ ಇದ್ದಾರೆ. ನಮ್ಮ ಅಪ್ಪ ಅಲ್ಲೆಲ್ಲ ಸ್ವಲ್ಪ ಜಾಡ್ ಕೂತ್ಕೊಂಡು, ಈ ಮನೇಲಿ ಜಾಸ್ತಿ ಧೂಳು ಕೂತ್ಕೊಳ್ಳುತ್ತೆ, ಅದನ್ನೆಲ್ಲ ಅಲ್ಲಿ ಒರೆಸ್ತಾ ಇದ್ರು. ನಮ್ಮ ಅಮ್ಮಂಗೆ ನೋಡಿ ಹೆಂಗೆ ವಿಂಡೋ ಮೇಲೆ ಹತ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ನಾವು ಈ ಏಜಲ್ಲೇ ಆ ನೋವು ಈ ನೋವು ಅಂತೀವಿ. ನಮ್ಮಮ್ಮ ನೋಡಿ ಫುಲ್ ಎಲ್ಲ ಎತ್ತಿ ಕ್ಲೀನ್ ಮಾಡ್ತಾ ಇದ್ದಾರೆ. ಈ ರೂಮ್ನ ಆಲ್ರೆಡಿ ನೋಡಿರ್ತೀರ, ಈ ಕಬೋರ್ಡ್ಸಲ್ಲೆಲ್ಲ ಸ್ಯಾರಿ ಇಟ್ಟಿರೋದು. ಇಲ್ಲಿ ಏನಕ್ಕೆ ಇಷ್ಟು ಮೆಸ್ ಆಗಿದೆ ಅಂದರೆ, ಅವಳು ಖಾಲಿ ಮಾಡ್ಕೊಂಬಂದಿದ್ದನ್ನೆಲ್ಲ ಇಲ್ಲಿ ಡಂಪ್ ಮಾಡಿದ್ದಾಳೆ.
ಅದರಿಂದ ಈ ರೂಮ್ ಎಲ್ಲ ಇಷ್ಟು ಮೆಸ್ ಆಗಿದೆ. ಇದನ್ನ ಒಂದು ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ಆರ್ಗನೈಸ್ ಮಾಡಿಬಿಟ್ಟು ಆ ಟ್ರಾಲೀಸ್ನೆಲ್ಲ ಮೂವ್ ಮಾಡಬೇಕು ಅನ್ಕೊತಾ ಇದೀನಿ ಬೇರೆ ಕಡೆಗೆ. ಇಲ್ಲಿ ಫುಲ್ ಈ ರೂಮ್ನ ಕ್ಲೀನಾಗಿ ಖಾಲಿ ಮಾಡಿ ಬರೀ ಬಟ್ಟೆಗಳಿಡೋದಕ್ಕೆ ಅಂತಾನೆ ಮಾಡಬೇಕು ಅಂತ. ಬಟ್ ಅದಕ್ಕೆ ಟೈಮ್ ಸಾಲ್ತಲ್ಲ. ಫಸ್ಟ್ ಈ ಕೆಳಗಡೆ ಇರೋ ಮೆಸ್ಸೆಲ್ಲ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಕ್ಲೀನ್ ಮಾಡ್ತೀನಿ. ಆಯ್ತು, ಅಷ್ಟು ಕ್ಲೀನ್ ಮಾಡೋಷ್ಟರಲ್ಲಿ ಸನ್ನಿ ಬಂದ. ಅದಕ್ಕೆ ಸ್ಯಾರಿದು ಬ್ಲೌಸಸ್ನೆಲ್ಲ ಸ್ಟಿಚ್ ಮಾಡಕ್ ಕೊಡೋಣ ಅಂತ ಹೋಗ್ತಾ ಇದ್ದೀನಿ. ನಾನು ಈ ಸ್ಯಾರಿನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಬ್ಲೂ ಥೀಮಲ್ಲಿ ಮಾಡೋಣ ಅಂತ ಅಂದ್ಬಿಟ್ಟು. ಸನ್ನಿ ಹತ್ರನೂ ಬ್ಲೂ ಶರ್ಟ್ ಹೊಸದು ಹಂಗೆ ಇದೆ. ಅದ್ರ ಜೊತೆಗೆ ನಾನು ಈ ಥರ ಬ್ಲೂ ಸ್ಯಾರಿ ತೊಗೊಂಡಿದ್ದೀನಿ. ಇದು ಡಾರ್ಕ್ ಬ್ಲೂ ಬಾರ್ಡರು, ಇದು ಓಷನ್ ಬ್ಲೂ ಫುಲ್ಲು ಸ್ಯಾರಿ. ಇದು ಬಂದು ಅಮ್ಮ ನನಗೆ ಗೌರಿ ಹಬ್ಬಕ್ಕೆ ಕೊಟ್ಟಿದ್ದು. ನಾನು ಮದುವೆ ಆಗಿದ್ದು ಫಸ್ಟ್ ಇಯರ್, ಅಂದರೆ ಹೋದ ವರ್ಷ, ಇನ್ನೇನು ಅಲ್ಲ. ಅದ್ರ ಜೊತೆಗೆ ಈ ಸ್ಯಾರಿನೂ ಒಂದು ಸ್ಟಿಚ್ ಮಾಡಿಸಿರ್ತೀನಿ, ಲೈಟ್ ವೈಟು. ಇದು ಬಂದು ತೇಜು ಫ್ರೆಂಡ್ ವರ್ಷ ಅಂತ, ಅವಳದು ನನ್ನ ಮದುವೆ ಆಗಿದ್ದು ಒಂದು ಸ್ವಲ್ಪ ಮಂತ್ಗೆಲ್ಲ ಮದುವೆ ಆಯಿತು. ಅವಳು ಇದು ಕೊಟ್ಟಿದ್ದು. ತೇಜುಗೊಂದು ನನಗೊಂದು ಕೊಟ್ಟಿದ್ದಾಳೆ. ಈ ಕಲರ್ ನಾನು ಚೂಸ್ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಗ್ರೀನ್ ಕಲರ್ ಇದೆ, ಅದನ್ನ ತೇಜುಗೆ ಕೊಟ್ಟಿದ್ದೀನಿ. ಸೊ ಇದು ಒಂದು ಸ್ಯಾರಿನ, ಇವೆರಡು ಸ್ಯಾರಿನ ಸ್ಟಿಚ್ ಮಾಡಿಸೋಣ ಅಂತ ಅನ್ಕೊಳ್ತಾ ಇದ್ದೀನಿ. ಇವಾಗ ಹೋಗ್ಬೇಕು ಸ್ಟಿಚ್ ಹಾಕಕ್ಕೆ. ಇನ್ನು ನಮ್ಮಮ್ಮನ ಕೇಳಬೇಕು ಅವ್ರು ಯಾವ ಸ್ಯಾರಿನ ಸೆಲೆಕ್ಟ್ ಮಾಡ್ಕೊಳ್ತಾರೆ ಅಂತ ಅಂದ್ಬಿಟ್ಟು. ಅದಾದಮೇಲೆ ಇನ್ನೇನು ತೇಜುಗೆ ಫೋನ್ ಮಾಡಿ ಕೇಳ್ಕೊಬೇಕು. ಅವಳದು ಕೊಡ್ಸನಿ, ಹಂಗೆ ಫೋನ್ ಮಾಡ್ತೀನಿ ತೇಜುಗೆ. ನಿಂದೆ ಫೋನ್ ಕೊಡು. ಸೊ ಅವಳಿಗೂ ಫೋನ್ ಮಾಡಿ ಕೇಳ್ಕೊಂಬಿಟ್ರೆ ಅವಳು ಒಪ್ಪಲ್ಲ ಆ್ಯಕ್ಚುಲಿ ನಾವು ಕೊಡೋ ಡಿಸೈನ್ಗಳು. ಅದೇ ಪ್ರಾಬ್ಲಮ್ಮು. ಪಾಸ್ವರ್ಡ್ ಸೀಕ್ರೆಟಾಗಿ ನಡೀತಾ ಇದೆ ಗೈಸ್ ಸ್ವಲ್ಪ ದಿನದಿಂದ. ನನ್ನ ಪಾಸ್ವರ್ಡ್ ಅವ್ರಿಗೂ ಗೊತ್ತಿಲ್ಲ, ಅವ್ರ ಪಾಸ್ವರ್ಡ್ ನನಗೆ ಗೊತ್ತಿಲ್ಲ. ಅವಳು ನೋಡಬೇಕು, ಇಲ್ಲ ಅವಳು ಡ್ರೆಸ್ಸೇ ಹಾಕ್ಕೊಂತಾಳ, ಸ್ಯಾರಿ ಉಡ್ತಾಳ ಅಂತ ಅಂದ್ಬಿಟ್ಟು. ಅವಳಿಗೆ ಸ್ಯಾರಿ ಉಡ್ಸೋ ಸಿಕ್ಕಾಪಟ್ಟೆ ಕಷ್ಟ. ಅದರಲ್ಲೆಲ್ಲ ಒಂದೊಂದು ಹುಡುಕ್ತಾಳೆ. ಈಗ ಫೋನ್ ಎತ್ತೋದು ಕಷ್ಟ ಅವಳು. ಕಾಲ್ ರಿಸೀವ್ ಮಾಡ್ತಾ ಇಲ್ಲ. ಇನ್ನೊಂದ್ಸರಿ ಟ್ರೈ ಮಾಡ್ತೀನಿ. ಅದಾದಮೇಲೆ ಆಫ್ ವಿಡಿಯೋ ಹೋಗ್ತಾ ಹೋಗ್ತಾ ಟ್ರೈ ಮಾಡ್ತೀನಿ. ಅಷ್ಟರಲ್ಲಿ ಅಮ್ಮಂದು ಕೇಳ್ಕೊಂಡ್ರೆ ಗೊತ್ತಾಗೋಗುತ್ತೆ. ಎತ್ತುತ್ತಾ ಇಲ್ಲ ಸನ್ನಿ. ಸೊ ಅವಳು ಕಾಲ್ ಪಿಕ್ ಮಾಡಾದ್ಮೇಲೆ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಅವಳೇ ಮಾಡ್ತಾವಳು. ಹಲೋ, ಏನು ಮಾಡ್ತಿದ್ಯಾ? ಪೂಜೆ ಯಾಕೆ ಮಾಡ್ತೀಯಾ? ಇದು ಈಗ ಅವಳ ನಾಮಕರಣದಕ್ಕೆ ಯಾವ ಸೀರೆ ಹೊಲಾಕ್ಬೇಕು ನಿಂದಕ್ಕೆ? ಬೇಡವಾ? ಇಷ್ಟೊಂದು ಒಳ್ಳೆ ಹುಡುಗಿ ಯಾವಾಗ ಅದೇ ನೀನು? ವಿಡಿಯೋ ಮಾಡ್ತಾ ಇದ್ದೀನಿ. ಸ್ಪೀಕರಲ್ಲಿ ಐತೆ. ಸೊ ನಾನು ವಿಡಿಯೋ ಮಾಡಬೇಕಾದ್ರೇ ಅಮೆಝಾನಿಂದ ಪಾರ್ಸಲ್ ಬಂತು. ಅದರಲ್ಲಿ ಬಂದು ಈ ಡಾಗ್ದು. ಇದು ಚೆನ್ನಾಗಿದೆ. ಆನ್ ಮಾಡಿಬಿಟ್ಟಿದ ತಕ್ಷಣ ಹಿಂಗೆ ಸ್ವಲ್ಪ ಮುಂದಕ್ಕೆ ಮೂವ್ ಆಗಿಬಿಟ್ಟು ರಿವರ್ಸ್ ಪಲ್ಟಿ ಹೊಡೆಯುತ್ತೆ. ಅದರಿಂದ ಇದು ಪಾಪಗೆ ನೋಡೋದಕ್ಕೆ ಆ್ಯಕ್ಟಿವಿಟಿ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಸನ್ನಿ ಇದನ್ನು ಆರ್ಡ್ರ್ ಮಾಡಿದ್ದೆ. ಇದು ನನಗೆ ತುಂಬಾ ಇಷ್ಟ ಆಯಿತು. ಕ್ಲೀನಾಗಿರೋ ಸರ್ಫೇಸಲ್ಲಿ ಇರಬೇಕು. ಇದು ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಅದಕ್ಕೆ ಬ್ಯಾಲೆನ್ಸ್ ಇದಾಗ್ತಾಯಿತ್ತು. ಅದಾದಮೇಲೆ ನೀವು ನೋಡ್ಬೋದು ಕ್ಲೀನಾಗಿ ಪಲ್ಟಿ ಹೊಡೆಯುತ್ತೆ. ಚೆನ್ನಾಗಿರುತ್ತೆ ನೋಡೋದಕ್ಕೆಲ್ಲ. ಸ್ವಲ್ಪ 7 months ಆದಮೇಲೆ ಮಕ್ಕಳಿಗೆ ರೆಕಗ್ನೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಇದೆಲ್ಲನೂ ಚೆನ್ನಾಗಿರುತ್ತೆ. ಅದಾದಮೇಲೆ ನಾನು ಅಮೆಝಾನಿಂದ ವೆಟ್ ವೈಪ್ಸ್ ಆರ್ಡ್ರ್ ಮಾಡಿದ್ದೆ. ಅದು ಬಂದಿತ್ತು, ಅದರದ್ದೇ ವೀಡಿಯೋ ತೆಗಿತಾ ಇರೋದನ್ನು. ಸೊ ಪಾಪು ಇರೋದ್ರಿಂದ ಏನಾನ ಒಂದು ಅಮೆಝಾನ್ ಆರ್ಡರ್ಸ್ ಬರ್ತಾನೆ ಇರುತ್ತೆ. ಐದರ್ ಏನಾದರೂ ಅವಳಿಗೆ ಆ್ಯಕ್ಟಿವಿಟಿ ಇರೋ ಥರದ್ದು, ಇಲ್ಲಾಂದರೆ ಈ ಥರ ಅವಳಿಗೆ ವೆಟ್ ವೈಪ್ಸು, ಡೈಪರ್ಸ್ ಆ ಥರ ಆರ್ಡರ್ ಬರ್ತಾನೆ ಇರುತ್ತೆ.
ಸೊ ಇದೆಲ್ಲ ಆದಮೇಲೆ ನಾನು ಹೇಳಿದ್ನಲ್ವ ವಿಶಾಲ್ ಮಾರ್ಟ್ಗೆ ಹೋಗೋದಿದೆ ಅಂತ ಅಂದ್ಬಿಟ್ಟು ಹೊರಡಬೇಕಾದ್ರೆ ಹಿಂಗೆ ಟೌನ್ ಅನ್ನೋದು ಡೆಕೋರೇಷನ್ ಮಾಡಿದರು. ಏನಾದರೂ ಈವೆಂಟ್ಸ್ ಇದ್ದರೆ ಚಿಕ್ಕಬಳ್ಳಾಪುರದಲ್ಲಿ ಯೂಶಲಿ ಈ ಥರ ಎಲ್ಲ ಡೆಕೋರ್ ಮಾಡ್ತಾರೆ. ಇದನ್ನೆಲ್ಲ ಮುಗಿಸ್ಕೊಂಡು ವಿಶಾಲ್ ಮಾರ್ಟ್ಗೆ ಹೋದು. ಈ ಸರಿ ನನಗೆ ವಿಶಾಲ್ ಮಾರ್ಟಲ್ಲಿ ಕಿಡ್ಸ್ ಕಲೆಕ್ಷನ್ ಮಾತ್ರ ಸಖತ್ತಾಗಿದೆ ನಿಜವಾಗೂ. ಎಲ್ಲ ಫುಲ್ಲು ಕಾಟನಲ್ಲಂತೂ ತುಂಬ ಚೆನ್ನಾಗಿದೆ. ಹಿಂಗೆ ಹೋಗ್ತಾಯಿದ್ರು ನೀವು ನೋಡಿದ್ರಲ್ಲ ಸ್ವಲ್ಪ ಫಂಕ್ಷನ್ ವೇರು, ಅದೂ ಅಷ್ಟೇ ಚೆನ್ನಾಗಿದೆ. 1 ಇಯರ್ ಅಬೋ ಮಕ್ಕಳಿಗೆ ಹಾಕೋಕ್ಕೆಲ್ಲ ಚೆನ್ನಾಗಿರುತ್ತೆ, ನಿಂತ್ಕೊಳ್ತಾರಲ್ವ ಅವ್ರಿಗೆಲ್ಲ ಚೆನ್ನಾಗಿರುತ್ತೆ. ಬಾಯ್ಸ್ ಕಲೆಕ್ಷನು ಓಕೆ ಚೆನ್ನಾಗಿದೆ, ಬಟ್ ಗರ್ಲ್ಸ್ಗೆ ವೆರೈಟೀಸ್ ಜಾಸ್ತಿ ಇರುತ್ತಲ್ವ ಅದರಿಂದ. ಆ್ಯಂಡ್ ನನಗೆ ಇಲ್ಲಿ ಕಾಣಿಸಿದ್ದೇನು ಅಂದರೆ ರೋಂಪರ್ಸು. ನಾನು ಸ್ಟಾರ್ಟಿಂಗ್ ವಿಡಿಯೋ ಮಾಡಿದ್ದೆ, ನನ್ನ ಮಗಳು ಬಟ್ಟೆ ಎಲ್ಲ ಡೀಕ್ಲಟರ್ ಮಾಡಬೇಕಾದ್ರೆ ರೋಂಪರ್ಸ್ನೆಲ್ಲ ಎತ್ತಿಕ್ಕೋದು. ಸೊ ನಾನು ಅದನ್ನೆಲ್ಲ ಅರೌಂಡ್ 400 ಏನೋ ಪೇ ಮಾಡಿದ್ದೆ. ಅದು ಚೆನ್ನಾಗಿದೆ, ಬಟ್ ಇಲ್ಲಿ ಇನ್ನೂ ಕ್ವಾಲಿಟಿ ಚೆನ್ನಾಗಿದೆ. 200ಗೆ ರೋಂಪರ್ಸು, ಅದು ನನಗೆ ತುಂಬಾ ಇಷ್ಟ ಆಯಿತು. ಅದಾದಮೇಲೆ ನನಗೆ ಇದು ಸೀ ಗ್ರೀನ್ ಡ್ರೆಸ್ ಸಖತ್ ಇಷ್ಟ ಆಯಿತು ನಾವು ನೋಡಿದ್ದು. ಬಟ್ ಇವಳಿಗೀಗ ಆ ಥರ ಡ್ರೆಸ್ಸಸ್ ಜಾಸ್ತಿನೇ ಆಗೋಗಿದ್ದು, ಅದಕ್ಕೇ ತೊಗೊಳೋದು ಬೇಡ ಅಂತ ಅಂದ್ಬಿಟ್ಟು ತೊಗೊಳ್ಳಿಲ್ಲ. ನೋಡಿ ಇಲ್ಲಿ ರೋಂಪರ್ಸ್ ತೋರಿಸ್ತಾ ಇದೆ ನೋಡಿ, ಸಕ್ಕತ್ತಾಗಿದೆ ರೋಂಪರ್ಸ್ ಎಲ್ಲ. ಯಾರಾದರೂ ತೊಗೋಬೇಕು ಪಾಪು ಇರೋರು ಚೆಕ್ಔಟ್ ಮಾಡಿ, ಚೆನ್ನಾಗಿದೆ. ಸೊ ಇಲ್ಲೊಬ್ಬರು ಆಗ್ತಾನೆ ಹುಟ್ಟಿತ್ತಂತೆ ಪಾಪು 6 ಡೇಸು, ಅವ್ರಿಗೆ ತೊಗೋತಾಯಿದ್ರು, ಇದೆಲ್ಲ ಆಗುತ್ತಾ ಅಂತೆಲ್ಲ ಚೆಕ್ ಮಾಡ್ಕೊಂಡು ತೊಗೋತಾಯಿದ್ರು. ಅದಾದಮೇಲೆ ಹಂಗೆ ನಮಗೇನಿದೆ ಕಲೆಕ್ಷನ್ ಅಂತ ಒಂದು ರೌಂಡ್ ಹೋದೆ. ಓಕೆ ಚೆನ್ನಾಗಿದೆ, ನಮ್ಗೆ ಡೀಸೆಂಟಾಗಿತ್ತು, ನಮಗೇನು ಎಕ್ಸ್ಟ್ರಾಡಿನರಿಯಾಗಿ ಅಂತ ಅನ್ನಿಸ್ಲಿಲ್ಲ. ಕರೆಂಟ್ ನನಗೇನಾಗಿದೆ ಅಂದರೆ ಡ್ರೆಸ್ಸಸ್ ಎಲ್ಲ ಗೊತ್ತಾಗ್ತಿಲ್ಲ ಯಾವ ಥರ ತೊಗೋಬೇಕು ಅಂತ. ನನಗೆ ಸ್ವಲ್ಪ ಡೆಲಿವರಿ ಆದಮೇಲೆ ನನ್ನ ಬಾಡಿ ಶೇಪ್ ಚೇಂಜ್ ಆಗಿದೆ ಅನ್ನೋ ಫೀಲಿಂಗಲ್ಲಿದ್ದೀನಿ ನಾನು. ಅದಕ್ಕೇನೆ ಯಾವ ಥರ ತೊಗೋಬೇಕು ಏನು ಅಂತ ಗೊತ್ತಾಗ್ತಾ ಇಲ್ಲ. ನನಗೆ ಟ್ರಯಲ್ ಮಾಡೇ ತೊಗೋಬೇಕು ಇನ್ಮೇಲೆ ಡ್ರೆಸ್ಸಸ್ ಅಂತ ಫಿಕ್ಸ್ ಮಾಡಿದ್ದೀನಿ. ಅದಕ್ಕೆ ಆನ್ಲೈನಲ್ಲೂ ಅಷ್ಟು ಶಾಪ್ ಮಾಡ್ತಾಯಿಲ್ಲ. ಅದಾದಮೇಲೆ ನೆನ್ನೆ ಆ ರೂಮ್ ಕಂಪ್ಲೀಟ್ ಮಾಡಿದ್ನಲ್ಲ, ಇವತ್ತು ಒಂದು ಸ್ವಲ್ಪ ಇದು ಮಾಡಿಬಿಟ್ಟು ಎಲ್ಲ ಒರೆಸ್ಬಿಟ್ಟು ಬಂದೆ. ಅದಾದಮೇಲೆ ಇಲ್ಲಿ ತೇಜು ಟೇಕ್ ಓವರ್ ಮಾಡಿದ್ದಾಳೆ ಕ್ಲೀನಿಂಗ್ನ. ಅವಳು ಕೆಲಸ ಮುಗಿಸ್ಕೊಂಡ್ಬಂದ್ಲು. ಅಪ್ಪ ಹಿಡ್ಕೊಂಡಿದ್ದಾರೆ ಸಪೋರ್ಟ್ಗೆ. ಅದು ಸ್ವಲ್ಪ ಹೈಟ್ ಇದಾಗಲ್ಲ, ನಾನು ಮಾಡ್ತೀನಿ ಕೊಡ್ರಿ ಅಂತ ಅಂದ್ಬಿಟ್ಟು ಈಸ್ಕೊಂಡಿದ್ದಾಳೆ. ಅವಳ ಕೈಲೂ ಆಗಲಿಲ್ಲ, ಅಂದರೆ ಹೋಯ್ತು, ಬಟ್ ಅಲ್ಲೆಲ್ಲ ತುಂಬಾ ಡಸ್ಟ್ ಕೂತ್ಕೊಂಡಿತ್ತು, ಜಾಸ್ತಿ ದಿನದಿಂದ ಕ್ಲೀನ್ ಮಾಡಿರಲಿಲ್ಲ. ಅದಾಗಲಿಲ್ಲ, ಕೊನೆಗೆ ಸನ್ನಿ ಇಸ್ಕೊಂಡು ಸನ್ನಿನೇ ಕ್ಲೀನ್ ಮಾಡಿದ್ದು. ಸೊ ಹಂಗೆ ಎಲ್ಲರೂ ಒಂದೊಂದು ಕೆಲಸ ಮಾಡ್ತಾಯಿದ್ರು ನಾಮಕರಣದಕ್ಕೆ ಅಂತ ಅಂದ್ಬಿಟ್ಟು. ತುಂಬಾ ಕೆಲಸಗಳಿತ್ತಲ್ವ, ಒಬ್ಬೊಬ್ರಿಗೆ ಒಂದೊಂದು ಕೆಲಸ ಡಿಸ್ಟ್ರಿಬ್ಯೂಟ್ ಮಾಡಿದ್ದು. ಇದನ್ನೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹಂಗೇನೆ ಬೇರೆ ಪ್ಲ್ಯಾನ್ ಇತ್ತು. ಹೀಗೆ ನೋಡಿ ಸನ್ನಿ ಏನಂದರೆ ಹೈಟ್ ಇದ್ದಾನಲ್ವ, ಅವನು ಬೇಗ ಕ್ಲೀನಾಗಿ ಇದಾಗುತ್ತೆ. ನಮಗೆಲ್ಲ ನಾವು ಸ್ವಲ್ಪ ಅವ್ನು ಹೈಟ್ ಕಮ್ಮಿ, ಅದರಿಂದ ನಮ್ಗೆ ಅಷ್ಟು ಕ್ಲೀನಾಗಿ ಎಟಕ್ಸಲ್ಲ. ಅಪ್ಪ ಹೈಟ್ ಇದ್ದಾರೆ, ಬಟ್ ಲ್ಯಾಡರಲ್ಲಿ ಅಪ್ಪಂಗೆ ಬ್ಯಾಲೆನ್ಸ್ ಸಿಗಲ್ಲ, ಅದರಿಂದ ಅಪ್ಪ ಅದ್ರ ಮೇಲೆ ಹತ್ತಿಲ್ಲ. ಅಪ್ಪ ಅದ್ರ ಮೇಲೆ ಹತ್ತಕ್ಕಾಗಲ್ಲ. ನನ್ನ ತಮ್ಮ ಈಗ ತಾನೇ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದು ನೋಡ್ತಾ ಇದ್ದಾನೆ ಎಲ್ಲ ಕ್ಲೀನಿಂಗಲ್ಲಿದ್ದೀರಾ ಅಂತ ಅಂದ್ಬಿಟ್ಟು. ಸೊ ಇದು ಡಿಮಾರ್ಟ್ಗೆ ಹೋಗಿದ್ದೆ. ಡಿಮಾರ್ಟ್ಗೆ ಹೋಗೋದು ಪ್ಲ್ಯಾನ್ ಇತ್ತು, ಅದೇ ನಾಮಕರಣಕ್ಕೆಲ್ಲ ರೇಷನ್ ತೊಗೊಳೋದಿತ್ತು, ಅದಕ್ಕೆ ಹೋಗಿದ್ದು. ಒಳಗೆ ವೀಡಿಯೋ ಮಾಡಬೇಕು ಅಂದ್ಕೊಂಡೆ, ಬಟ್ ಆ ಜನನ ಕ್ರೌಡ್ನ ನೋಡಿಬಿಟ್ಟು ಆ ಮೂಡೇ ಹೊಟ್ಟೋಯ್ತು.